ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರದು ಒಂಥರ ಫೈನಲ್ ಸ್ಟೆಪ್ಸ್ ಇಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನೇನು ಈ ವೀಕ್ ಮುಗಿದ್ರೆ ನೆಕ್ಸ್ಟ್ ವೀಕೇನೆ ಫಿನಾಲೆ. ಸೊ ಎಲ್ಲರಿಗೂ ಹೆಂಗೆ ಅಂದರೆ ಎದೆ ಡವ 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 ಅಂತ ಹೊಡ್ಕೊತಾ ಇರುತ್ತೆ. ಫಿನಾಲೆ ವೀಕು ನೆಕ್ಸ್ಟ್ ವೀಕೆ ಫಿನಾಲೆ ವೀಕು ಅಂತ ಹೇಳ್ಬಿಟ್ಟು. ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರುತ್ತೆ. ಹಾಗೆ ಮಿಡ್ ವೀಕ್ ಎಲಿಮಿನೇಷನಿಂದ ಸೇಫ್ ಆಗೋಕ್ಕೆ ಬಿಗ್ ಬಾಸ್ ಒಂದಷ್ಟು ಟಾಸ್ಕ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಏನಂದರೆ ಮಿಡ್ ವೀಕ್ ಎಲಿಮಿನೇಷನಿಂದ ಸೇಫ್ ಆಗೋಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರು ಹೈಯೆಸ್ಟ್ ಪಾಯಿಂಟ್ಗಳನ್ನ ತಗೊತಾರೋ ಗೇಮಲ್ಲಿ ಅವರು ಮಿಡ್ ವೀಕ್ ಎಲಿಮಿನೇಷನಿಂದ ಸೇಫ್ ಆಗ್ತಾರೆ. ಯಾರೋ ಒಬ್ಬರು ಅಷ್ಟೇ, ಇನ್ಯಾರು ಒಬ್ಬರನ್ನಷ್ಟೇ ಮಾಡೋದು. ಹಾಗಾಗಿ ಅನ್ಫೇರ್ ಆಟನ ಬಿಗ್ ಬಾಸ್ ಆಡೋಕ್ಕಾಗಲ್ಲ. ಅವರು ತುಂಬ ಯೋಚನೆ ಮಾಡಿರ್ತಾರೆ. ಯಾರೋ ಒಬ್ಬ ಗೆಲ್ಲೋ ಕಂಟೆಸ್ಟೆಂಟ್ನ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿ ಕಳ್ಸೋಕ್ಕಾಗಲ್ಲ. ಅವರು ಗೇಮ್ ಸೋತ್ರೂ ಇಷ್ಟು ವಾರಗಳ ಕಾಲ ಅಷ್ಟು ಚೆನ್ನಾಗಿ ಆಡ್ಕೊಂಡು ಬಂದಿರೋರನ್ನ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ಏನೋ ಒಂದು ಗೇಮ್ ಕೊಟ್ಟು ಅವ್ರನ್ನ ಹೊರಗೆ ಕಳ್ಸೋದಕ್ಕೆ ಅಷ್ಟು ಸುಲಭವಾಗಿ ಆಗಲ್ಲ. ಹಾಗೆ ಅದು ಫೇರ್ ಅಂತಲೂ ಅನಿಸಲ್ಲ. ಹಾಗಾಗಿ ಬಿಗ್ ಬಾಸ್ ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಏನೋ ಒಂದು ಗಿಮಿಕ್ ಮಾಡಿರ್ತಾರೆ. ಆ ಆಟದಲ್ಲಿ ಏನಾರ ದಡ್ ಕೆಲಸ ಮಾಡಿಕೊಂಡು ಅಯ್ಯೋ ನಾನು ಎಲಿಮಿನೇಟ್ ಆಗ್ತೀನಿ, ನಾನು ಅದು ಮಾಡ್ತೀನಿ ಇದಾಗ್ತೀನಿ ಅಂತ ಭಯ ಪಡ್ಕೊಂಡು ತಗೊಳ್ಳೋ ಒಂದು ತಪ್ಪು ನಿರ್ಧಾರಗಳು ಕೂಡ ತುಂಬ ಪೇ ಮಾಡಬೇಕಾಗುತ್ತೆ. ತ್ರಿವಿಕ್ರಮ್ ಅವರ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾಯಿಲ್ಲ. ಮಾತಿಗೂ ಭವ್ಯ ಅವ್ರಿಗೆ ಚುಚ್ಚೋ ಥರ ಮಾತಾಡೋದು, ಹಾಗೆ ಅವ್ರನ್ನ ಹೀಯಾಳ್ಸೋದು, ಅವ್ರಿಗೇನೋ ಒಂದು ಟಾಂಗ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ಹೊರಗಡೆ ಏನೋ ಒಂಥರ ಬೇರೆ ಥರನೇ ಪೋಟ್ರೆ ಆಗ್ತದೆ. ಇಷ್ಟು ದಿನ ಜೊತೆಗಿದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಆಟ ಆಡ್ತಾ ಇದ್ದಾರೆ, ಪಾಯಿಂಟ್ಸ್ಗಳನ್ನ ತಗೋತಾ ಇದ್ದಾರೆ ಭವ್ಯ ಅವರು ಅಂತ ಅಂದಾಗ ತ್ರಿವಿಕ್ರಮ್ ಅವ್ರಿಗೆ ಅಯ್ಯೋ ಇವಳೇ ಪಾಯಿಂಟ್ಸ್ ತಗೊಂಡು ಮುಂದೆ ಹೋಗ್ತಾಳೆ, ನನ್ನ ಕೈಲೇ ಆಗ್ತಾ ಇಲ್ವಲ್ಲ, ನಾನು ಆಟ ಆಡಿಸ್ಕೊಂಬಂದಿರೋದು, ನಾನು ಇಷ್ಟು ದಿನ ಇವಳನ್ನ ಜೊತೆಗಿಟ್ಕೊಂಡು ಆಟ ಆಡಿಸ್ಕೊಂಬಂದಿದ್ದೀನಿ ಅನ್ನೋ ಥರ ಮೈಂಡ್ಸೆಟ್ ಅವ್ರಿಗಿದೆ. ಅವ್ರನ್ನ ಒಂದು ಮೆಟ್ಲು ಮಾಡಿಕೊಂಡು ತ್ರಿವಿಕ್ರಮ್ ಅವ್ರು ಮುಂದೆ ಹೋಗ್ಬೇಕಷ್ಟೆ. ಅವರು ಮಾತಾಡ್ತಾ ಇರೋದು, ಅವ್ರು ನಡ್ಕೊತಾರೋ ಶೈಲಿ ಆರಾಮಾಗಿ ಅರ್ಥ ಆಗ್ಬಿಡುತ್ತೆ. ಎಂಥವಂಗೂ ಕೂಡ ಅರ್ಥ ಆಗುತ್ತೆ. ಏನು ಇದಕ್ಕೆ ಪಂಟ್ರೇನು ಬೇಕಾಗಿಲ್ಲ. ಯಾಕಂದರೆ ಅವರು ಸೆಲೆಕ್ಟ್ ಮಾಡಿದ್ದಾರೆ ಭವ್ಯ ಅವರು ಒಂದು ಟಾಸ್ಕಲ್ಲಿ ಅವ್ರಿಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಧಿಕಾರ ಸಿಕ್ಕಿದಾಗ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಲ್ಲಿ ತ್ರಿವಿಕ್ರಮ್ ಅವ್ರು ಬರಲಿ ಅಂತ ಹೇಳ್ಬಿಟ್ಟು. ಅದಕ್ಕೂ ಟಾಂಗ್ ಕೊಟ್ಕೊಂಡು ಏನು ಹಿಂಗ ಅಂದ್ಕೊಂಡು ಅವ್ರು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಅಲ್ಲೇ ಬೆಂಚ್ ಮೇಲೆ ಕೂತಿರೋರು ಸೆಲೆಕ್ಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ಇಷ್ಟು ದಿನ ಜೊತೆಗಿದ್ದಕ್ಕೆ ಆ ಕೆಲಸನ ಅವರು ಮಾಡಿದ್ದಾರೆ. ಅದಕ್ಕಾದ್ರೂ ಅವರು ಥ್ಯಾಂಕ್ಫುಲ್ಲಾಗಿ ಇರ್ಬೋದಾಗಿತ್ತು ತ್ರಿವಿಕ್ರಮ್ ಅವರು. ಬಟ್ ಅದಕ್ಕೂ ಏನೋ ಹೇಳ್ಕೊಂಡು ಆಮೇಲೆ ಆಟನ ಅವ್ರ ಮಿಸ್ಟೇಕಿಂದ ಅವ್ರು ಸೋತಿರೋದಕ್ಕೆ ಅದಕ್ಕೂ ಹೋಗಿ ಭವ್ಯನ ಇಟ್ಕೊಂಡು ನೀನು ಹೆಂಗೆ ಸ್ಮೈಲ್ ಮಾಡ್ತಾಯಿದ್ದೆ ನೋಡಿದೆ ಭವ್ಯ, ನೀನು ಯಾವ ಥರ ಫೀಲ್ ಮಾಡ್ತಾಯಿದ್ದೆ ನೋಡಿದೆ ಭವ್ಯ, ಹಂಗೆ ಹಿಂಗೆ ಅಂತೆ. ಅದಕ್ಕೆ ಈ ಕೊನೆ ದಿನಗಳು, ಈ 6 ದಿನಗಳು ಏನ ಬೇಕಾದರೂ ಬದಲಾಯಿಸ್ಬಿಡುತ್ತೆ. ಆಲ್ರೆಡಿ ಒಬ್ಬ ರೇಸಲ್ಲಿ ಎಲ್ಲರನ್ನೂ ಹೊಡ್ಕೊಂಡು ತುಂಬ ಮುಂದೆ ಇದ್ದಾರೆ. ಅಂಥದ್ರಲ್ಲಿ ಈ ಥರ ಕೆಲಸಗಳು ಮಾಡಿಕೊಂಡ್ರೆ ಅವ್ರು ಆರಾಮಾಗಿ ಮುಂದೆ ಹೋಯ್ತಾ ಇರ್ತಾರೆ. ಇವರು ಅಲ್ಲೇ ಬ್ರೇಕ್ ಹಾಕೊಂಡು ನಿಲ್ಲಿಸ್ಕೊತಾರೆ ಅಷ್ಟೇ, ಮುಗೀತು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ಹನುಮಂತಣ್ಣ ಓಪನ್ನಾಗಿ ಹೇಳ್ಬೇಕಂದ್ರೆ ಹನುಮಂತಣ್ಣ ಈ ರೇಸಲ್ಲಿ ಎಲ್ಲರಿಗಿಂತ ತುಂಬ ಮುಂದೆ ಇದ್ದಾರೆ ಆಯಿತಾ. ಅಕಸ್ಮಾತ್ ಏನೋ ಒಂದು ಮ್ಯಾಜಿಕ್ ನಡೆದು ಏನೋ ಒಂದಾಗಿ ಯಾವುದೋ ಒಂದು ಇನ್ಸಿಡೆಂಟ್ ಆಗಿ ಏನೋ ಒಂದು ಎಕ್ಸ್ಟ್ರಾ ಥಿಂಗ್ಸ್ ಆಗಬೇಕು, ಅಕಸ್ಮಾತ್ ಆ ರೇಸಲ್ಲಿ ಬೇರೆ ಯಾರು ಮುಂದೆ ಹೋಗಬೇಕು ಅಂದರೆ ಅದಾಗಿಲ್ಲ ಅಂದರೆ ಹನುಮಂತಣ್ಣ ಈಸಿಯಾಗಿ ಕಪ್ಪೆತ್ಕೊಂಡು ಹೋಯ್ತಾ ಇರ್ತದೆ ಆಯಿತಾ. ಆಮೇಲೆ ಆಟದಲ್ಲಿ ಕೆಲವರಿಗೆ ಚಾನ್ಸ್ಗಳು ಸಿಗ್ತಲ್ಲ. ಹಾಗೆ ರಜತ್ ಅವ್ರನ್ನ ಫಸ್ಟ್ ಗೇಮಲ್ಲಿ ಮೋಕ್ಷಿತ್ ಅವರು ಹಾಗೆ ಭವ್ಯ ಅವರು ಮಾತಾಡಿಕೊಂಡು ಹೊರಗಿಡ್ತಾರೆ ಅಷ್ಟೇ ಗುರು. ಇಲ್ಲಿ ಏನು ಆಡಿದ್ರು ಏನು ಮಾಡಿದ್ರು ಏನು ಫ್ರೆಂಡ್ಶಿಪ್ಪು ಏನು ಜೊತೆಗಿದ್ರು ಕೊನೆಗೆ ಇಷ್ಟೇ. ಗೇಮು ಆಟ ಅಂತ ಬಂದಾಗ ಯಾರ್ಯಾರು ಹೆಂಗೆ ಆಡಬೇಕು, ಯಾರ್ಯಾರು ಏನು ಮಾಡಬೇಕು ಆ ಕೆಲಸ ಮಾಡೇ ಮಾಡ್ತಾರೆ. ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅವರ ಸ್ಟ್ರಾಟಜಿ. ಸೊ ಅದೊಂದು ಪ್ಲ್ಯಾನ್ ಮಾಡಿಕೊಂಡು ಓಕೆ ಹಿಂಗೆ ಮಾಡೋಣ, ಅವ್ರನ್ನ ಆಚರೋಣ, ನಮಗೂ ನಿಮಗೂ ಪಾಯಿಂಟ್ ಸಿಗುತ್ತೆ. ಅದೊಂದು ಒಂಥರ ಸ್ಟ್ರಾಟಜಿ, ಅದೇನು ಮೋಸ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಮಾಡಿರೋ ಕೆಲಸನೇ ಆಯಿತಾ. ಸೊ ನೆಕ್ಸ್ಟ್ ಗೇಮಲ್ಲಿ ಮಂಜಣ್ಣ ಒಂಚೂರು ರ್ಯಾಶ್ ಆಗ್ತಾರೆ. ಆ್ಯಕ್ಚುಲಿ ಧನರಾಜನ್ನ ಲಿಟ್ರಲ್ಲಿ ಹಿಂಗೆ ಹಿಡ್ಕೊಂಡು ಬೀಳಿಸ್ಬಿಟ್ಟು ಇನ್ನೊಂದು ರೌಂಡ್ ತಿರುಗಿಸ್ತಾರೆ. ನಾವು ಏನಪ್ಪ ಇಷ್ಟೊಂದು ರ್ಯಾಶಾಗಿ ಆಡ್ತಾಯಿದ್ದಾರೆ ಅಂತ ಅಂದ್ಕೊತೀವಿ. ಬಟ್ ಫಸ್ಟೇ ಅವರೇ ಹೋಗ್ಬಿಡ್ತಾರೆ ಆಚೆಗೆ, ಮಂಜಣ್ಣನೇ. ಸೊ ಯಾಕೋ ಅವ್ರಿಗೆ ಇನ್ನೂ ಲಕ್ಕೋ ಕೈ ಹಿಡಿತಾ ಇಲ್ಲ, ಅವ್ರಿಗೆ ಯಾಕೋ ಲಕ್ಕೋ ಕೈ ಬಿಟ್ಟಂಗೆ ಕಾಣಿಸ್ತದೆ. ಸೊ ನೋಡಬೇಕು ಇನ್ನು ಮುಂಬರೋ ದಿನಗಳಲ್ಲಿ ಅಕಸ್ಮಾತ್ ಅವ್ರಿಗೇನಾದ್ರು ಲಕ್ ಕೈ ಹಿಡಿಯುತ್ತಾ, ಏನಾದರೂ ಮ್ಯಾಜಿಕ್ ಆಗುತ್ತಾ ಮಂಜಣ್ಣನ ಲೈಫಲ್ಲಿ ಅಂತ ಹೇಳ್ಬಿಟ್ಟು
ಅಷ್ಟು ದಿನಗಳಿಂದ ನೋಡ್ಕೊಬಂದು ಅವ್ರನ್ನ ಪ್ರೀತಿಸೋರು ಗೆಲ್ಲಿ ಅಂತ ವೋಟ್ ಮಾಡ್ಬೋದು. ಬಟ್ ಸ್ಟಿಲ್ ಅವ್ರು ಗೆಲ್ಲೇಬೇಕು ಅಂದರೆ ಏನೋ ಒಂದು ಎಕ್ಸ್ಟ್ರಾ ಮ್ಯಾಜಿಕ್ ಆಗಬೇಕು. ಮಂಜಣ್ಣ ಗೆಲ್ಲಬೇಕು ಅಂದರೆ ನೋಡುವ. ಇನ್ನೂ ಸುಮಾರು ಜನಕ್ಕೆ ಆಟ ಆಡೋಕ್ಕೂ ಚಾನ್ಸ್ ಸಿಗ್ತಾಯಿಲ್ಲ, ಬರೀ ಅಲ್ಲಿ ಕೂತ್ಕೊಂಡು ಗೆಸ್ ಮಾಡ್ತಾ ಇದ್ದಾರೆ. ಅವ್ರ ಕತೆಗಳೆಲ್ಲ ಏನಾಗುತ್ತೋ ಏನೋ. ಸೊ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ. ಹಾಗೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.